ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯವರು ನಾಶ ಮಾಡಿದ್ದಾರೆ ಅಂತ ಹೇಳಿ ರೈತರು ಬಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದ್ದಾರೆ. ಮಡಿಕೇರಿಯಲ್ಲಿರುವಂಥ ಅರಣ್ಯ ಭವನದ ಎದುರು ನೂರಾರು ರೈತರು ಸೇರಿರುವಂಥ ನೋಡಿರ್ಬೋದು. ಸುಮಾರು ಒಂದು 2 ಗಂಟೆಯಿಂದ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕೆಂದರೆ ಮುಕ್ಕೋಡ್ಲು ಗ್ರಾಮದ ನಾಣಿಯಪ್ಪ ಅಂತ ಹೇಳಿದವರಿಗೆ ಸುಮಾರು 1.5-2 ಎಕರೆ ಕಾಫಿ ತೋಟ ಮತ್ತು ಏಲಕ್ಕಿ ತೋಟ ಇತ್ತು, ಬೆಳೆ ಇತ್ತು. ಅದನ್ನು ಕಡಿದು ನಾಶ ಮಾಡಿರುವಂಥದ್ದು. ಆದರೆ ಅರಣ್ಯ ಇಲಾಖೆಯವರು ಹೇಳ್ತಿರುವಂಥದ್ದು ಅದು ದೇವರ ಕಾಡುಗೆ ಬರುತ್ತೆ ಅಂತ ಇವರು ಹೇಳ್ತಿರುವಂಥದ್ದು ಪೈಸರಿ ಆಗುತ್ತೆ. ಇದು ಕಂದಾಯ ಇಲಾಖೆಗೆ ಸೇರಿದ ಜಾಗ. ಕಳೆದ 30 ವರ್ಷಗಳಿಂದ ನಾಣಿಯಪ್ಪ ಅವರು ಅದು ಜಾಗದಲ್ಲಿ ಏಲಕ್ಕಿ ಹಾಗೂ ಕಾಫಿಯನ್ನು ಬೆಳೆಸ್ತಾ ಇದ್ದರು. ಸಾಕಷ್ಟು ನಷ್ಟ ಆಗಿದೆ. ಆದ್ದರಿಂದ ಆ 2 ಸಿಬ್ಬಂದಿಗಳಿದ್ದಾರೆ, ಅರಣ್ಯ ಅಧಿಕಾರಿಗಳಿದ್ದಾರೆ, ಅವರನ್ನು ಅಮಾನತು ಮಾಡಬೇಕು ಮತ್ತು 30 ಲಕ್ಷ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು. ಅದು ಮಾಡಿದ ಮೇಲೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ CCF ಅವರು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಈಗ ನಾವು ಇವತ್ತೇ DFO ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಎನ್ಕ್ವೈರಿ ಮಾಡ್ತೀವಿ. ನಂತರ ತಪ್ಪಿದ್ದರೆ ಅವರ ವಿರುದ್ಧ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹಿರಿಯ ಅರಣ್ಯಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇವಾಗಲೇ ಮಾಡಬೇಕಂತೇಳಿ ಈ ರೈತರು ಹೇಳಿದರೆ ಅವರು ಒಂದು ಹಠವನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಬೇಕಂತ ಹೇಳುವಂಥದ್ದು. ಯಾಕೆಂದರೆ ಸುಮಾರು 1 ತಿಂಗಳ ಹಿಂದೆ ಆಗಿರುವಂಥ ಇದು ಘಟನೆ, ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳುವಂಥದ್ದು ಆರೋಪ. ಅದರಿಂದ ಇವತ್ತು ಮುತ್ತಿಗೆ ಹಾಕಿರುವಂಥದ್ದು ರೈತ ಸಂಘದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆತಿರುವಂಥದ್ದು. ಮತ್ತು ಇವತ್ತು ಏನು ಇವರು ಕ್ರಮ ತೆಗೆದುಕೊಳ್ತಿದ್ದಾರೆ, ಈ ಅಹೋರಾತ್ರಿ ಧರಣಿ ಕೂಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ನೋಡ್ಬೋದು ನೂರಾರು ರೈತರು ಅಲ್ಲಿ ಕೂತಿದ್ದಾರೆ. ಪೆಂಡಲೆಲ್ಲ ಹಾಕಿ ರೈತರು ಅಲ್ಲಿ ಕೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ಹಿರಿಯ ಅರಣ್ಯಾಧಿಕಾರಿಗಳು ಯಾರು ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳದಿದ್ದಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿರಿಯ ಅರಣ್ಯಾಧಿಕಾರಿ CCF ಇದ್ದಾರೆ, ಅವರು ಹೇಳುವಂಥದ್ದು ನಾವು ತನಿಖೆ ಮಾಡ್ತೀವಿ. ಇವತ್ತು ರಾತ್ರಿನೇ ಅರಣ್ಯ DFO ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತೀವಿ. ತಪ್ಪಿತಸ್ಥರು ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಅದಕ್ಕೆ ಇವರು ಒಪ್ತಾ ಇಲ್ಲ. ನೋಡಬೇಕು ಈ ಹೋರಾಟ ಎಷ್ಟು ದಿವಸ ಮುಂದುವರಿತೆ, ಯಾವ ತಿರುವು ಪಡೆದುಕೊಳ್ತಾ ಅಂತ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯವರು ನಾಶ ಮಾಡಿದ್ದಾರೆ ಅಂತ ಹೇಳಿ ರೈತರು ಬಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದ್ದಾರೆ. ಮಡಿಕೇರಿಯಲ್ಲಿರುವಂಥ ಅರಣ್ಯ ಭವನದ ಎದುರು ನೂರಾರು ರೈತರು ಸೇರಿರುವಂಥ ನೋಡಿರ್ಬೋದು. ಸುಮಾರು ಒಂದು 2 ಗಂಟೆಯಿಂದ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕೆಂದರೆ ಮುಕ್ಕೋಡ್ಲು ಗ್ರಾಮದ ನಾಣಿಯಪ್ಪ ಅಂತ ಹೇಳಿದವರಿಗೆ ಸುಮಾರು 1.5-2 ಎಕರೆ ಕಾಫಿ ತೋಟ ಮತ್ತು ಏಲಕ್ಕಿ ತೋಟ ಇತ್ತು, ಬೆಳೆ ಇತ್ತು. ಅದನ್ನು ಕಡಿದು ನಾಶ ಮಾಡಿರುವಂಥದ್ದು. ಆದರೆ ಅರಣ್ಯ ಇಲಾಖೆಯವರು ಹೇಳ್ತಿರುವಂಥದ್ದು ಅದು ದೇವರ ಕಾಡುಗೆ ಬರುತ್ತೆ ಅಂತ ಇವರು ಹೇಳ್ತಿರುವಂಥದ್ದು ಪೈಸರಿ ಆಗುತ್ತೆ. ಇದು ಕಂದಾಯ ಇಲಾಖೆಗೆ ಸೇರಿದ ಜಾಗ. ಕಳೆದ 30 ವರ್ಷಗಳಿಂದ ನಾಣಿಯಪ್ಪ ಅವರು ಅದು ಜಾಗದಲ್ಲಿ ಏಲಕ್ಕಿ ಹಾಗೂ ಕಾಫಿಯನ್ನು ಬೆಳೆಸ್ತಾ ಇದ್ದರು. ಸಾಕಷ್ಟು ನಷ್ಟ ಆಗಿದೆ. ಆದ್ದರಿಂದ ಆ 2 ಸಿಬ್ಬಂದಿಗಳಿದ್ದಾರೆ, ಅರಣ್ಯ ಅಧಿಕಾರಿಗಳಿದ್ದಾರೆ, ಅವರನ್ನು ಅಮಾನತು ಮಾಡಬೇಕು ಮತ್ತು 30 ಲಕ್ಷ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು. ಅದು ಮಾಡಿದ ಮೇಲೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ CCF ಅವರು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಈಗ ನಾವು ಇವತ್ತೇ DFO ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಎನ್ಕ್ವೈರಿ ಮಾಡ್ತೀವಿ. ನಂತರ ತಪ್ಪಿದ್ದರೆ ಅವರ ವಿರುದ್ಧ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹಿರಿಯ ಅರಣ್ಯಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇವಾಗಲೇ ಮಾಡಬೇಕಂತೇಳಿ ಈ ರೈತರು ಹೇಳಿದರೆ ಅವರು ಒಂದು ಹಠವನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಬೇಕಂತ ಹೇಳುವಂಥದ್ದು. ಯಾಕೆಂದರೆ ಸುಮಾರು 1 ತಿಂಗಳ ಹಿಂದೆ ಆಗಿರುವಂಥ ಇದು ಘಟನೆ, ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳುವಂಥದ್ದು ಆರೋಪ. ಅದರಿಂದ ಇವತ್ತು ಮುತ್ತಿಗೆ ಹಾಕಿರುವಂಥದ್ದು ರೈತ ಸಂಘದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆತಿರುವಂಥದ್ದು. ಮತ್ತು ಇವತ್ತು ಏನು ಇವರು ಕ್ರಮ ತೆಗೆದುಕೊಳ್ತಿದ್ದಾರೆ, ಈ ಅಹೋರಾತ್ರಿ ಧರಣಿ ಕೂಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ನೋಡ್ಬೋದು ನೂರಾರು ರೈತರು ಅಲ್ಲಿ ಕೂತಿದ್ದಾರೆ. ಪೆಂಡಲೆಲ್ಲ ಹಾಕಿ ರೈತರು ಅಲ್ಲಿ ಕೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ಹಿರಿಯ ಅರಣ್ಯಾಧಿಕಾರಿಗಳು ಯಾರು ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳದಿದ್ದಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿರಿಯ ಅರಣ್ಯಾಧಿಕಾರಿ CCF ಇದ್ದಾರೆ, ಅವರು ಹೇಳುವಂಥದ್ದು ನಾವು ತನಿಖೆ ಮಾಡ್ತೀವಿ. ಇವತ್ತು ರಾತ್ರಿನೇ ಅರಣ್ಯ DFO ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತೀವಿ. ತಪ್ಪಿತಸ್ಥರು ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಅದಕ್ಕೆ ಇವರು ಒಪ್ತಾ ಇಲ್ಲ. ನೋಡಬೇಕು ಈ ಹೋರಾಟ ಎಷ್ಟು ದಿವಸ ಮುಂದುವರಿತೆ, ಯಾವ ತಿರುವು ಪಡೆದುಕೊಳ್ತಾ ಅಂತ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯವರು ನಾಶ ಮಾಡಿದ್ದಾರೆ ಅಂತ ಹೇಳಿ ರೈತರು ಬಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದ್ದಾರೆ. ಮಡಿಕೇರಿಯಲ್ಲಿರುವಂಥ ಅರಣ್ಯ ಭವನದ ಎದುರು ನೂರಾರು ರೈತರು ಸೇರಿರುವಂಥ ನೋಡಿರ್ಬೋದು. ಸುಮಾರು ಒಂದು 2 ಗಂಟೆಯಿಂದ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕೆಂದರೆ ಮುಕ್ಕೋಡ್ಲು ಗ್ರಾಮದ ನಾಣಿಯಪ್ಪ ಅಂತ ಹೇಳಿದವರಿಗೆ ಸುಮಾರು 1.5-2 ಎಕರೆ ಕಾಫಿ ತೋಟ ಮತ್ತು ಏಲಕ್ಕಿ ತೋಟ ಇತ್ತು, ಬೆಳೆ ಇತ್ತು. ಅದನ್ನು ಕಡಿದು ನಾಶ ಮಾಡಿರುವಂಥದ್ದು. ಆದರೆ ಅರಣ್ಯ ಇಲಾಖೆಯವರು ಹೇಳ್ತಿರುವಂಥದ್ದು ಅದು ದೇವರ ಕಾಡುಗೆ ಬರುತ್ತೆ ಅಂತ ಇವರು ಹೇಳ್ತಿರುವಂಥದ್ದು ಪೈಸರಿ ಆಗುತ್ತೆ. ಇದು ಕಂದಾಯ ಇಲಾಖೆಗೆ ಸೇರಿದ ಜಾಗ. ಕಳೆದ 30 ವರ್ಷಗಳಿಂದ ನಾಣಿಯಪ್ಪ ಅವರು ಅದು ಜಾಗದಲ್ಲಿ ಏಲಕ್ಕಿ ಹಾಗೂ ಕಾಫಿಯನ್ನು ಬೆಳೆಸ್ತಾ ಇದ್ದರು. ಸಾಕಷ್ಟು ನಷ್ಟ ಆಗಿದೆ. ಆದ್ದರಿಂದ ಆ 2 ಸಿಬ್ಬಂದಿಗಳಿದ್ದಾರೆ, ಅರಣ್ಯ ಅಧಿಕಾರಿಗಳಿದ್ದಾರೆ, ಅವರನ್ನು ಅಮಾನತು ಮಾಡಬೇಕು ಮತ್ತು
30 ಲಕ್ಷ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು. ಅದು ಮಾಡಿದ ಮೇಲೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ CCF ಅವರು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಈಗ ನಾವು ಇವತ್ತೇ DFO ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಎನ್ಕ್ವೈರಿ ಮಾಡ್ತೀವಿ. ನಂತರ ತಪ್ಪಿದ್ರೆ ಅವರ ವಿರುದ್ಧ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹಿರಿಯ ಅರಣ್ಯಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇವಾಗಲೇ ಮಾಡಬೇಕಂತೇಳಿ ಈ ರೈತರು ಹೇಳಿದರೆ ಅವರ ಒಂದು ಹಠವನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಬೇಕಂತ ಹೇಳುವಂಥದ್ದು. ಯಾಕೆಂದರೆ ಸುಮಾರು 1 ತಿಂಗಳ ಹಿಂದೆ ಆಗಿರುವಂಥ ಇದು ಘಟನೆ, ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳುವಂಥದ್ದು ಆರೋಪ. ಅದರಿಂದ ಇವತ್ತು ಮುತ್ತಿಗೆ ಹಾಕಿರುವಂಥದ್ದು ರೈತ ಸಂಘದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆತಿರುವಂಥದ್ದು. ಮತ್ತು ಇವತ್ತು ಏನು ಇವರು ಕ್ರಮ ತೆಗೆದುಕೊಳ್ತಿದ್ದಾರೆ, ಈಗ ಅಹೋರಾತ್ರಿ ಧರಣಿ ಕೂರ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ನೋಡ್ಬೋದು ನೂರಾರು ರೈತರು ಅಲ್ಲಿ ಕೂತಿದ್ದಾರೆ. ಪೆಂಡಲೆಲ್ಲ ಹಾಕಿ ರೈತರು ಅಲ್ಲಿ ಕೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ಹಿರಿಯ ಅರಣ್ಯಾಧಿಕಾರಿಗಳು ಯಾರು ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳದಿದ್ದಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿರಿಯ ಅರಣ್ಯಾಧಿಕಾರಿ CCF ಹೇಳಿದ್ದಾರೆ, ಅವರು ಹೇಳುವಂಥದ್ದು ನಾವು ತನಿಖೆ ಮಾಡ್ತೀವಿ, ಇವತ್ತು ರಾತ್ರಿನೇ ಅರಣ್ಯ DFO ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತೀವಿ, ತಪ್ಪಿತಸ್ಥರು ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಅದಕ್ಕೆ ಇವರು ಒಪ್ತಾ ಇಲ್ಲ. ನೋಡಬೇಕು ಈ ಹೋರಾಟ ಎಷ್ಟು ದಿವಸ ಮುಂದುವರಿತು, ಯಾವ ತಿರುವು ಪಡೆದುಕೊಳ್ತು ಅಂತ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯವರು ನಾಶ ಮಾಡಿದ್ದಾರೆ ಅಂತ ಹೇಳಿ ರೈತರು ಬಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದ್ದಾರೆ. ಮಡಿಕೇರಿಯಲ್ಲಿರುವಂಥ ಅರಣ್ಯ ಭವನದ ಎದುರು ನೂರಾರು ರೈತರು ಸೇರಿರುವಂಥ ನೋಡಿರ್ಬೋದು. ಸುಮಾರು 1-2 ಗಂಟೆಯಿಂದ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕೆಂದರೆ ಮುಕ್ಕೋಡ್ಲು ಗ್ರಾಮದ ನಾಣಿಯಪ್ಪ ಅಂತ ಹೇಳಿದವರಿಗೆ ಸುಮಾರು 1.5 2 ಎಕರೆ ಕಾಫಿ ತೋಟ ಮತ್ತು ಏಲಕ್ಕಿ ತೋಟ ಬೆಳೆ ಇತ್ತು. ಅದನ್ನು ಕಡಿದು ನಾಶ ಮಾಡಿರುವಂಥದ್ದು. ಆದರೆ ಅರಣ್ಯ ಇಲಾಖೆಯವರು ಹೇಳ್ತಿರುವಂಥದ್ದು ಅದು ದೇವರ ಕಾಡುಗೆ ಬರುತ್ತೆ ಅಂತ ಇವರು ಹೇಳ್ತಿರುವಂಥದ್ದು ಪೈಸಾರಿ ಆಗುತ್ತೆ, ಇದು ಕಂದಾಯ ಇಲಾಖೆಗೆ ಸೇರಿದ ಜಾಗ. ಕಳೆದ 30 ವರ್ಷಗಳಿಂದ ನಾಣಿಯಪ್ಪ ಅವರು ಅದರ ಜಾಗದಲ್ಲಿ ಏಲಕ್ಕಿ ಹಾಗೂ ಕಾಫಿಯನ್ನು ಬೆಳೆಸ್ತಾ ಇದ್ದರು. ಸಾಕಷ್ಟು ನಷ್ಟ ಆಗಿದೆ. ಆದ್ದರಿಂದ ಆ 2 ಸಿಬ್ಬಂದಿಗಳಿದ್ದಾರೆ, ಅರಣ್ಯಾಧಿಕಾರಿಗಳಿದ್ದಾರೆ, ಅವರನ್ನು ಅಮಾನತು ಮಾಡಬೇಕು ಮತ್ತು 30 ಲಕ್ಷ ಪರಿಹಾರ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು. ಅದು ಮಾಡಿದ ಮೇಲೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ CCF ಅವರು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಈಗ ನಾವು ಇವತ್ತೇ DFO ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಎನ್ಕ್ವೈರಿ ಮಾಡ್ತೀವಿ. ನಂತರ ತಪ್ಪಿದ್ರೆ ಅವರ ವಿರುದ್ಧ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹಿರಿಯ ಅರಣ್ಯಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇವಾಗಲೇ ಮಾಡಬೇಕಂತೇಳಿ ಈ ರೈತರು ಹೇಳಿದರೆ ಅವರ ಒಂದು ಹಠವನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಬೇಕಂತ ಹೇಳುವಂಥದ್ದು. ಯಾಕೆಂದರೆ ಸುಮಾರು 1 ತಿಂಗಳ ಹಿಂದೆ ಆಗಿರುವಂಥ ಇದು ಘಟನೆ, ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳುವಂಥದ್ದು ಆರೋಪ. ಅದರಿಂದ ಇವತ್ತು ಮುತ್ತಿಗೆ ಹಾಕಿರುವಂಥದ್ದು ರೈತ ಸಂಘದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆತಿರುವಂಥದ್ದು. ಮತ್ತು ಇವತ್ತು ಏನು ಇವರು ಕ್ರಮ ತೆಗೆದುಕೊಳ್ತಿದ್ದಾರೆ, ಈಗ ಅಹೋರಾತ್ರಿ ಧರಣಿ ಕೂರ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ನೋಡ್ಬೋದು ನೂರಾರು ರೈತರು ಅಲ್ಲಿ ಕೂತಿದ್ದಾರೆ. ಪೆಂಡಲೆಲ್ಲ ಹಾಕಿ ರೈತರು ಅಲ್ಲಿ ಕೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ಹಿರಿಯ ಅರಣ್ಯಾಧಿಕಾರಿಗಳು ಯಾರು ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳದಿದ್ದಲ್ಲಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಹಿರಿಯ ಅರಣ್ಯಾಧಿಕಾರಿ CCF ಹೇಳಿದ್ದಾರೆ, ಅವರು ಹೇಳುವಂಥದ್ದು ನಾವು ತನಿಖೆ ಮಾಡ್ತೀವಿ, ಇವತ್ತು ರಾತ್ರಿನೇ ಅರಣ್ಯ DFO ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತೀವಿ, ತಪ್ಪಿತಸ್ಥರು ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಅದಕ್ಕೆ ಇವರು ಒಪ್ತಾ ಇಲ್ಲ. ನೋಡಬೇಕು ಈ ಹೋರಾಟ ಎಷ್ಟು ದಿವಸ ಮುಂದುವರಿತು, ಯಾವ ತಿರುವು ಪಡೆದುಕೊಳ್ತು ಅಂತ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.